ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಗುರುವಾರ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವತ್ತು ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ ಹೋಗಿ ಬಂದೆ. ಏನು ವಿಶೇಷ ಅಂತಂದರೆ ಇವತ್ತು ಕಾರ್ತಿಕ ಮಾಸ ಅಲ್ವಾ, ಇನ್ನೇ ಸ್ವಲ್ಪ ದಿವಸ ಸ್ಟಾರ್ಟ್ ಆಗುತ್ತೆ. ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ನೆಕ್ಸ್ಟ್ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. 50 ಡೇಸಿಂದ ಟೆಂಪಲ್ಗೆ ಹೋಗಿತ್ತಿಲ್ಲ. ಹಂಗೆ ದೇವಸ್ಥಾನಕ್ಕೆ ಹೋಗಿ ಒಂದು ವಿಸಿಟ್ ಕೊಟ್ಕೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿಂದ ಸಾಯಿಬಾಬಾ ದೇವಸ್ಥಾನ ಹತ್ರ ಹೋಗಿ ಬಂದೆ. ಅವರೇಕಾಯಿ ತಗೊಂಬಂದಿದ್ರು ಹಸ್ಬೆಂಡು, ಅದನ್ನ ಸುರಿತಾ ಕೂತ್ಕೊಂಡಿದ್ದೆ. ಹಾಗೆ ಒಂದು ವ್ಲಾಗ್ ಮಾಡಿತ್ತಿಲ್ಲ, ತುಂಬ ದಿನ ಆಗಿತ್ತು, ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವರೇಕಾಯಿ ತೊಗೊಂಬಂದಿದ್ರು, ಅದನ್ನ ಸುಲಿತಾ ಕೂತಿದ್ದೆ. ಆಲ್ರೆಡಿ ಅಡುಗೆ ಆಗಿದೆ, ಇವಾಗ ಅರ್ಜೆಂಟಿಗೆ ಮಾಡಂಗಿಲ್ಲ ಏನು. ನಾಳೆ ಬೆಳಗ್ಗೆ ಅವರೇಕಾಯಿ ಉಪ್ಪಿಟ್ಟು ಮತ್ತು ಮಧ್ಯಾಹ್ನ ಇದು ಹಸಿ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗಲೇ ರೆಡಿ ಮಾಡ್ತಾಯಿದ್ದೆ. ಈಗ ಆಲ್ರೆಡಿ ಹಸಿ ಕಾಳಿಂದ ಯಾವಾಗಳಲ್ವ ಜಾಸ್ತಿ, ಈ ಟೈಮಲ್ಲೇ ಇಷ್ಟ ಮಂದಿದೆಲ್ಲ ಮಾಡ್ಕೊಂಡು ತಿನ್ಬೇಕು ಇವಾಗ ಅಂದ್ಬಿಟ್ಟು ಅವರೆಕಾಯಿ ತೊಗೊಂಬಂದಿದ್ರು. ಅವರೆಕಾಯಿ ಸುಲಿತಾ ಇದ್ದೆ. ಹಾಸನಲ್ಲಿ ಅವರೆಕಾಯಿ 100 ರೂಪಾಯಿಗೆ 2 kg ಇದೆ. ಕಾಳು ಚೆನ್ನಾಗಿದೆ, ತಡೀರಿ ತೋರಿಸ್ತೀನಿ ನೋಡಿ. ಕಾಳು ತುಂಬ ಚೆನ್ನಾಗಿದೆ, ದಪ್ಪ ಇದೆ. ಅಲ್ಲಿ ನನ್ನ ಮಗ ಬಂದ, ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಜುಜು ಎಲ್ಲ, ಜುಜು ಎಲ್ಲ ವಿಡಿಯೋ ಮಾಡ್ತಾ ಇದ್ದೆ. ಏನಾರೋ ಮಾಡ್ಬೇಕಾದ್ರೆ ಮಧ್ಯಕ್ಕೆ ಬಂದು ನಿಂತ್ಕೊಂತಾನೆ. ಆಮೇಲೆ ತಡೀರಿ, ಇನ್ನು 3 ಜನ ನಮ್ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ, ತೋರಿಸ್ತೀನಿ ನೋಡಿ. 3 ಜನ ಬಂದಿದ್ದಾರೆ. ನಮ್ಮ ಮಗಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಂಗೆ ಅಲ್ಲಿ ಮಾರ್ತಾ ಇದ್ರಂತೆ, 10 ರೂಪೀಸ್ ಒಂದು. 3 ಜನ ಕರ್ಕೊಂಬಂದಿದ್ದಾಳೆ. ಅಯ್ಯೋ ಪಾಪ, ಚಿಕ್ಕ ಮರಿಗಳು ಚೆನ್ನಾಗಿದ್ದಾರಲ್ಲ. ಇಲ್ಲಿಬ್ರು, ಇಲ್ಲೊಬ್ಬ ಇದ್ದಾರೆ ನೋಡಿ. 3 ಜನ ಇದ್ದಾರೆ. ಯಾಕಂದ್ರೆ ಬೇಕಿದ್ರೆ ಕೇಳಿ, ಕೊಟ್ಟು ಕಳಿಸ್ತೀನಿ. ಇವ್ರು 3 ಜನನ ಮತ್ತೆ. ಅಯ್ಯೋ ಪಾಪ, ಬಿದ್ದೋಡೋಯ್ತಿದ್ದಾರೆ. ಯಾಕಂದ್ರೆ ಬೇಕಿದ್ರೆ ಕೇಳಿ, ನಮ್ಮ ಜ್ಯೂಸನ್ನ ನನ್ನ 3 ಜನ ಕೋಳಿ ಪಿಳ್ಳೆನ ಕೊಡ್ತೀನಿ ನೋಡಿ. ಬಾ ಮಗ್ನೆ, ಹೋಗ್ತೀನಿ ಮಗ್ನೆ. ನೋಡಿ, ಕೇಳಿದ್ರೆ ಹೋಗ್ತೀಯಾ? ಯಾರಾದ್ರೂ ಮನೆ ಕೇಳಿದ್ರೆ ಬೇಕು ಅಂದ್ರೆ ಹೋಗ್ತೀಯಾ? ಹೋಗ್ತೀರಾ? ನನ್ ಬಿಟ್ಟು ಹೋಗ್ತೀಯ ಮಗ್ನೆ? ನನ್ ಬಿಟ್ಟು ಹೋಗ್ತೀಯಾ ಅಂದ್ಬಿಟ್ಟು ಹಂಗೆ ಸುಲಿತಾ ಕೂತ್ಕೊಂಡಿದ್ದೆ. ತುಂಬಾ ದಿನ ಆಗಿತ್ತು. ಹಂಗೆ ನನ್ನ ಇಬ್ರು ಹೆಣ್ಮಕ್ಳು ಬರೀತಾರಲ್ಲ, ನೋಡಿದ್ರಲ್ಲ ಹಳೆ ವಿಡಿಯೋಗಳಲ್ಲಿ. ಹಳೆ ವ್ಯೂವರ್ಸ್ಗಳು ಗೊತ್ತಿರುತ್ತೆ, ಬೇಕಿದ್ರೆ ಕೇಳಿ, ಅವ್ರನ್ನ ಕೊಟ್ಬಿಡ್ತೀನಿ. ಇಬ್ಬರನ್ನ ಕರ್ಕೊಂಡು ಹೋಗ್ಬಿಡಿ. ನನಗೂ ಅವ್ರ 3 ಜನ, ಇವನೊಬ್ಬ, ಅವರಿಬ್ರು ಸಾಕಾಗಿ ಹೋಗ್ಬಿಟ್ಟೋಯ್ತು. ಮತ್ತೆ ಅದು ಏನು ಅಡುಗೆ ಮಾಡಿದ್ರಿ? ಊಟ ಆಯ್ತಾ? ಇವತ್ತು ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದೆ. ಪ್ರಸಾದ ಇವತ್ತು ಇದು ಪೊಂಗಲ್, ಖಾರ ಪೊಂಗಲ್ ಮಾಡಿದ್ರು ಸಾಯಿಬಾಬಾ ಟೆಂಪಲಲ್ಲಿ, ಚೆನ್ನಾಗಿತ್ತು. ಮಧ್ಯಾಹ್ನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಊಟ ಇರುತ್ತೆ ಗುರುವಾರ, ಪ್ರತಿ ಗುರುವಾರ. ಅಂದರೆ ನಾನು ಮಸ್ಟಾಗಿ ಒಂದು ದಿವಸನೂ ಹೋಗಿಲ್ಲ, ಮುಂದಿನ ದಿನಗಳಲ್ಲಿ ನೋಡಬೇಕು. ನಾನು ಹೋಗೋದು ಗುರುವಾರ ಮಾತ್ರ. ಈವ್ನಿಂಗು ಕೆಲಸ ಮುಗಿಸ್ಕೊಂಡು ಬರ್ತಾರಲ್ಲ ಹಸ್ಬೆಂಡು, ಆ ಟೈಮಲ್ಲಿ ಕರ್ಕೊಂಡೋಗಿ ಆಚೆ ಕಡೆ ಕರ್ಕೊಂಬರ್ತಾರೆ. ಗುರುವಾರ ಡೈಲಿ ಹೋಗ್ತೀವಿ, ಆದರೆ ಗುರುವಾರ ಸ್ಪೆಷಲ್ ಡೇ. 2 ಟೆಂಪಲ್ಗೆ ಹೋಗಿ ಬಂದರೆ ಸಮಾಧಾನ. ಯಾಕಂದರೆ 15 ದಿವಸದಿಂದ ನಾನು ಈ ಕಡೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿತ್ತಿಲ್ಲ, ಮತ್ತು ರಾಘವೇಂದ್ರ ಸ್ವಾಮಿ ಮಠದಕ್ಕೂ ಹೋಗಿತ್ತಿಲ್ಲ. ಹೋಗ್ಬಿಟ್ಟು ಬಂದೆ ಆರಾಮಾಗಿ. ಎಷ್ಟೋ ಮನಸ್ಸಿಗೆ ಸಮಾಧಾನ ಆಯಿತು. ಮನೇಲಿ ಪೂಜೆ ಆಗಿದೆ ನೋಡಿ, ತೋರಿಸ್ತೀನಿ. ಅಲ್ಲಿ ದೇವ್ರ ಮನೆ ಈ ಕಡೆ ಕಾಣಿಸ್ತಿದಾರಲ್ಲ, ಅವ್ರು ರಾಘವೇಂದ್ರ ಸ್ವಾಮಿ ಕಾಣಿಸ್ತಾ ಇಲ್ಲ, ವಾಟರ್ ಬಡ್ಡ ಇದೆ. ಈಗ ನಾನು ಕೂತ್ಕೊಂಡಿದ್ದೀನಿ, ಆಮೇಲೆ ಒಂದ್ಸಲ ತೋರಿಸ್ತೀನಿ. ಆ ನಮ್ಮಲ್ಲಿ ದಿನ ಪೂಜೆ ಆಗಲೇಬೇಕು, ರಾಘವೇಂದ್ರ ಸ್ವಾಮಿ ಅವ್ರದ್ದು ಮತ್ತು ಸಾಯಿಬಾಬಾ ಅವ್ರದ್ದು. ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂತಿದ್ದಾಳೆ, ಒಬ್ಬ ದೊಡ್ಡೋಳೆಲ್ಲ ಕೂತ್ಕೊಂಡಿದ್ದಾಳೆ, ಚಿಕ್ಕವಳಿಲ್ಲ ನನ್ನ ಮುಂದೆ ಕೂತ್ಕೊಂಡಿದ್ದಾಳೆ. ನಾನು ವಿಡಿಯೋ ಮಾಡ್ತಾ ಇದ್ದೆ, ನೋಡ್ತಾ ಇದ್ದು. ಅವಳೆಲ್ಲ ಅರೇಂಜ್ ಮಾಡಿಕೊಟ್ಲು, ಏನಾರು ಒಂದು ವಿಡಿಯೋ ಮಾಡಿ ಮಮ್ಮಿ ಅಂತ ಮಾಡಿ ಕೂತ್ಕೊಂಡಿದ್ದೆ. ಹಾಗೆ ತಂಗಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಕಟ್ ಮಾಡಿದ್ಲು ಅವಳು. ಈಗ ನಿಮ್ಮ ಜೊತೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತು ಹೇಳಿ ಫ್ರೆಂಡ್, ನನ್ನ ಹತ್ರ ಒಂದು ರಿಕ್ವೆಸ್ಟು, ನನ್ನ ವಿಡಿಯೋ ನೋಡೋರು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಹಾಕಿ. ನನ್ನ ವಿಡಿಯೋ ಎಲ್ಲಿವರೆಗೂ ರೀಚ್ ಆಗಿದೆ, ಯಾವ ಊರಿನವ್ರು ನೋಡ್ತಿದ್ದಾರೆ ಅನ್ನೋ ನನಗೂ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇದೆ. ನನ್ನ ವಿಡಿಯೋ ನೋಡೋರು ಇಂಥ ಊರಿಂದ ನಾನು ನೋಡ್ತಾ ಇದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ, ಆಯಿತಾ? ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ತುಂಬ ದಿನ ಹೇಳೋಣ ಅನ್ಕೊತಿದ್ದೆ, ಮರ್ತೋಯ್ತು. ಈಗ ಸ್ವಲ್ಪ ನೆನಪಾಯಿತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳಂತ ಬೆಳೆಸಿ
ನನಗೂ ಯಾವ ಥರ ವಿಡಿಯೋ ಬೇಕು ಕೇಳಿ ಮಾಡ್ಕೊಡ್ತೀನಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದಾದ್ರೂ ಆಯಿತು, ಅಡುಗೆ ಟಿಪ್ಸ್ ಆದರೂ ಆಯಿತು, ಮೇಕಪ್ ಟಿಪ್ಸ್ ಆದರೂ ಆಯಿತು, ಮತ್ತು ಹೊರಗಡೆ ಹಾಸನಲ್ಲಿ ಯಾವ್ಯಾವ ಪ್ಲೇಸ್ ತೋರಿಸಿ ಅಂತ ಹೇಳ್ತಿಲ್ಲ, ನಾನು ತೋರಿಸ್ಕೊಂಡ್ಬರ್ತೀನಿ. ಈಗ ಹಾಸನಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವ್ರು ಬಂದಿದ್ದರು, ಡಿ ಕೆ ಶಿವಕುಮಾರ್ ಅವ್ರು ಬಂದಿದ್ದರು. ಅವ್ರು ಬಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕ್ ಇದೆ ಒಂದು ದೊಡ್ಡದು, ಅದು ಓಪನಿಂಗ್ ಸರ್ಮರಿ ಅಂತ ಬಂದಿದ್ದರು. ಮತ್ತು ತುಂಬ ಜನಗಳು ಬಂದಿದ್ದರು, ಹಳ್ಳಿ ಕಡೆಯಿಂದ ಎಲ್ಲ ಬಂದಿದ್ದರು. ನಾವು ಹೋಗೋಕ್ಕಾಗಿಲ್ಲ, ಡ್ಯೂಟಿ ಇತ್ತು. ಬಂದು ಯಾರ ಪ್ರಾಬ್ಲಮ್ ಏನೇನಿದೆ ಅಂತೆಲ್ಲ ತಿಳ್ಕೊಂಡು ಸಾಲ್ವ್ ಮಾಡಿ ಹೋಗಿದ್ದಾರೆ. ನನಗೆ ಹಳೆ ಒಂದು ಸತಿನೂ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರೂ ಇಲ್ಲ. ನಮ್ಮದು ಬಂದು ಹಾಸನ್, ಪ್ಯೂರ್ ಹಾಸನ್ನೇ. ಹಸ್ಬೆಂಡು ಮೈಸೂರು. ನನ್ನ ತಂಗಿನ ಮದುವೆ ಮಾಡಿಕೊಟ್ಟಿರೋದು ಚಿಕ್ಕಮಂಗ್ಳೂರಿಗೆ. ನನಗೆ 2 ಹೆಣ್ಮಕ್ಳಿದ್ದಾರೆ, ಅವಳಿಗೊಬ್ಬ ಗಂಡು ಮಗ ಇದ್ದಾನೆ. ನಾವಿಬ್ಬರೇ ನಮ್ಮ ಮನೇಲಿರೋದು. ನನ್ನ ತಂಗಿಗೂ ಒಬ್ಬ ಗಂಡು ಮಗ ಇದ್ದಾನೆ. ಆಮೇಲೆ ನನಗೆ 2 ಹೆಣ್ಮಕ್ಳು, ಒಬ್ಬಳು ಫಸ್ಟ್ ಇಯರು, ಇನ್ನೊಬ್ಳು 6th ಸ್ಟ್ಯಾಂಡರ್ಡು ಓದ್ತಾ ಇದ್ದಾರೆ. ಕ್ಲಾಸಲ್ಲಿ ಓದೋರೆಲ್ಲ ಸೂಪರು, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಕಂಪ್ಲೇಂಟ್ ಏನಿಲ್ಲ. ಇನ್ನೇನು ಹೇಳೋಣ ಅಂತಂದರೆ, ಮಾರ್ಕ್ಸ್ಗಳು ಮತ್ತು ಬ್ಯಾಡ್ಜ್ಗಳು ಬರ್ತಾವಲ್ಲ, ಅವೆಲ್ಲ ತಗೊಂಡಿದ್ದಾರೆ. ಫ್ರೀ ಆದಾಗೆಲ್ಲ ವೀಡಿಯೋ ಹಾಕ್ತಾ ಇರ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಕ್ವಶನ್ ಇದ್ದರೆ ಕೇಳಿ, ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ. ನನ್ನ ನಿಮ್ಮ ಮನೆ ಮಗಳಂತ ಬೆಳೆಸಿ. ಇನ್ನೇನು ಫ್ರೆಂಡ್, ಇನ್ನೇನಾದರೂ ಇದ್ದರೆ ಕೇಳಿ ಹೇಳ್ತೀನಿ. ಅವರೆಕಾಳು ಸುಲಿದಾಯ್ತು, ಮಾತ್ರ ಮಾತಾಡ್ಕೊಂಡು ಆಲ್ರೆಡಿ ಅವರೆಕಾಳೆಲ್ಲ ಸುಲಿದ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಡೈಲಿ ವೀಡಿಯೋಗಳು ಹಾಕ್ತಾ ಇರ್ತೀನಿ, ವ್ಲಾಗ್ಗಳು ಮತ್ತು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ನನ್ನನ್ನು ಬೆಳೆಸಿ ಅಷ್ಟೇ. ಓಕೆ ಫ್ರೆಂಡ್, ಬಾಯ್, ಟೇಕ್ ಕೇರ್. ರಾಘವೇಂದ್ರ ಫೋಟೋ ತೋರಿಸಿಲ್ಲ, ಒಂದು ಸೆಕೆಂಡ್ ತಡೀತಿ, ತೋರಿಸ್ತಾಳೆ ನನ್ನ ಮಗಳು. ಹಾಗೆ ರೀ, ಹಿಂಗೆ ತೋರ್ಸಪ್ಪ, ಇದೆ. ಅಷ್ಟೇ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್, ಟೇಕ್ ಕೇರ್. ಅಲ್ಲಿ ನನ್ನ ಮಗ ನೋಡಿ, ಸುಜು ಬಾಯ್ ಮಾಡು, ಬಾಯ್ ಫ್ರೆಂಡ್ಸ್ ಅಂತ ಕೇಳು. ಇಲ್ಲಿ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.